ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಏಲಕ್ಕಿ ಬಾಳೆಹಣ್ಣನ್ನು ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಕರುಳಿನ ಚಲನೆ, ಬಿ ವಿಶ್ರಾಂತಿ, ಸಿ ತೂಕ ಇಳಿಕೆ, ಡಿ ಸಕ್ಕರೆ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಏಲಕ್ಕಿ ಬಾಳೆಹಣ್ಣುಗಳು ಅವುಗಳ ಸಣ್ಣ ಗಾತ್ರ, ಆಹ್ಲಾದಕರ ಸುವಾಸನೆ ಮತ್ತು ತೀವ್ರವಾದ ಸಿಹಿಗೆ ಜನಪ್ರಿಯವಾಗಿವೆ. ಎಲ್ಲಾ ಏಲಕ್ಕಿ ಬಾಳೆಹಣ್ಣುಗಳು ಕೆಲವು ಸಾಮಾನ್ಯ ವಿಶಿಷ್ಟಗಳನ್ನು ಹಂಚಿಕೊಂಡರೂ ಅವುಗಳ ಮೂಲವನ್ನು ಅವಲಂಬಿಸಿ ಸ್ವಲ್ಪ ಭಿನ್ನವಾಗಿರುತ್ತವೆ. ಏಲಕ್ಕಿ ಬಾಳೆಹಣ್ಣು ನಾರುಗಳಿಂದ ತುಂಬಿದ್ದು, ಇದು ಜೀರ್ಣಕ್ರಿಯೆ ಮತ್ತು ನಿಯಮಿತ ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ. ಏಲಕ್ಕಿ ಬಾಳೆಹಣ್ಣಿನಲ್ಲಿರುವ ಟ್ರಿಪ್ಟೋಫಾನ್ ಮನಸ್ಥಿತಿಯನ್ನು ನಿಯಂತ್ರಿಸುತ್ತದೆ ಮತ್ತು ವಿಶ್ರಾಂತಿಯನ್ನು ಹೆಚ್ಚಿಸುತ್ತದೆ. ಆದಾಗ್ಯೂ ನೀವು ಸುವಾಸನೆ ಮತ್ತು ಮಾಧುರ್ಯದಿಂದ ತುಂಬಿದ ಹಣ್ಣನ್ನು ಹುಡುಕುತ್ತಿದ್ದರೆ ಏಲಕ್ಕಿ ಬಾಳೆಹಣ್ಣುಗಳು ಖಂಡಿತವಾಗಿಯೂ ಅತ್ಯುತ್ತಮವಾಗಿದೆ. ನಿಮ್ಮ ಆರೋಗ್ಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮಿತವಾಗಿ ಸೇವನೆ ಮಾಡುವುದು ಬಹಳ ಮುಖ್ಯ. ಎರಡನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಬೇಗ ಋತುಮತಿಯಾಗುತ್ತಿರಲು ಕಾರಣವೇನು? ಆಪ್ಷನ್ಸ್: ಎ ಆನುವಂಶಿಕ, ಬಿ ಜೀವನ ಶೈಲಿ, ಸಿ ಕಳಪೆಯ ಆಹಾರ, ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀವನ ಶೈಲಿ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಅತಿ ಸಣ್ಣ ವಯಸ್ಸಿನಲ್ಲಿ ಋತುಮತಿಯಾಗುತ್ತಿರಲು ಪ್ರಮುಖ ಕಾರಣ ಜೀವನ ಶೈಲಿಯ ಬದಲಾವಣೆ. ಅತಿಯಾಗಿ ಫಾಸ್ಟ್ ಫುಡ್ ಸೇವಿಸುವುದು, ಪ್ರೋಟೀನ್ ಮತ್ತು ಡೈರಿ ಆಹಾರಗಳ ಅತಿಯಾದ ಸೇವನೆ, ಹೆಚ್ಚು ಸಂಸ್ಕರಿಸಿದ ಆಹಾರ, ರಾಸಾಯನಿಕ ಮಿಶ್ರಿತ ಜಂಕ್ ಫುಡ್ ತಿನ್ನುವುದರಿಂದ ಅವರ ದೇಹದ ತೂಕ ಹೆಚ್ಚುತ್ತದೆ. ಸ್ಥೂಲಕಾಯತೆಯು ಆರಂಭಿಕ ಪ್ರೌಢಾವಸ್ಥೆಗೆ ಪ್ರಮುಖ ಕಾರಣವೆಂದು ಹೇಳಲಾಗುತ್ತದೆ. ಇದಲ್ಲದೆ ಬಾಲ್ಯದಲ್ಲಿ ಲೈಂಗಿಕ ಕಿರುಕುಳಕ್ಕೆ ಒಳಗಾಗುವ ಮಕ್ಕಳು ತಮ್ಮ ಹಾರ್ಮೋನ್ಗಳನ್ನು ಉತ್ತೇಜಿಸುತ್ತಾರೆ ಮತ್ತು ಅವರು ಬೇಗನೆ ಮುಟ್ಟಾಗುತ್ತಾರೆ. ಅಲ್ಲದೆ ಹಾರ್ಮೋನ್ಗಳ ಹೆಚ್ಚಿನ ಉತ್ಪಾದನೆಯಿಂದಾಗಿ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚು. ಮೂರನೇ ಪ್ರಶ್ನೆ, ಜೂನ್ 21ರಂದೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲು ಅಥವಾ ಆಯ್ಕೆ ಮಾಡಲು ಕಾರಣವೇನು? ಆಪ್ಷನ್ಸ್: ಎ ನೈಸರ್ಗಿಕ ಬೆಂಬಲ, ಬಿ ಬೇಸಿಗೆ ಅಯನ, ಸಿ ಸಂಸ್ಥೆಯ ನಿರ್ಧಾರ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಯೋಗದ ದೃಷ್ಟಿಕೋನದಲ್ಲಿ ಇದು ಅತ್ಯಂತ ಹೆಚ್ಚು ಮಹತ್ವ ಪಡೆದಿದೆ. ಇದು ದಕ್ಷಿಣಾಯನಕ್ಕೆ ಪರಿವರ್ತನೆ ಎಂದು ಗುರುತಿಸಲಾಗುತ್ತದೆ. ಜೂನ್ 21 ವರ್ಷದಲ್ಲಿ ಉತ್ತರ ಗೋಳಾರ್ಧದ ಅತಿ ಉದ್ದದ ಹಾಗೂ ದಕ್ಷಿಣ ಗೋಳಾರ್ಧದ ಅತಿ ಚಿಕ್ಕ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆಯ್ಕೆ ಮಾಡಲಾಗಿದೆ. ದಕ್ಷಿಣಾಯನವನ್ನು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ನೈಸರ್ಗಿಕ ಬೆಂಬಲವೆಂದು ಪರಿಗಣಿಸಲಾಗುತ್ತದೆ. ಆದಿಕಾಲದಲ್ಲಿ ಸೂರ್ಯಾಭಿಮುಖವಾಗಿ ದೃಷ್ಟಿ ನೆಟ್ಟು ದಿವ್ಯ ಶಕ್ತಿ ಉದ್ದೀಪನಗೊಳಿಸುತ್ತದೆ ಎಂದು ಈ ದಿನವನ್ನು ನಂಬಲಾಗಿದೆ. ಹಾಗಾಗಿ ಈ ಪರಿವರ್ತನೆಯು ಯೋಗ ಅಭ್ಯಾಸಕರಿಗೆ ಬೆಂಬಲಿಸಲಾಗುತ್ತದೆ ಎಂಬ ನಂಬಿಕೆ ಇದೆ. ನಾಲ್ಕನೇ ಪ್ರಶ್ನೆ, ಋತುಚಕ್ರದ ಸಮಯದಲ್ಲಿ ತಪ್ಪಿಯೂ ಯಾವುದನ್ನು ಸೇವಿಸಬಾರದು ಎನ್ನುತ್ತಾರೆ? ಆಪ್ಷನ್ಸ್: ಎ ತಂಪಾದ ಆಹಾರ, ಬಿ ಸೂಪ್, ಸಿ ಎಳ್ಳಿನ ಉಂಡೆ, ಡಿ ಸಿಹಿ ತಿನಿಸು. ಸರಿಯಾದ ಉತ್ತರ ಆಪ್ಷನ್ ಎ ತಂಪಾದ ಆಹಾರ. ಐಸ್ ಕ್ರೀಮ್, ಮೊಸರು, ತಣ್ಣನೆಯ ಹಾಲು ಮುಂತಾದ ತಣ್ಣನೆಯ ಆಹಾರಗಳು ದೇಹದೊಳಗಿನ ತಾಪಮಾನವನ್ನು ಕಡಿಮೆ ಮಾಡುತ್ತದೆ. ಈ ಕಾರಣದಿಂದಾಗಿ ಗರ್ಭಾಶಯದ ಸ್ನಾಯುಗಳು ಸಂಕುಚಿತಗೊಳ್ಳುತ್ತವೆ. ಮುಟ್ಟಿನ ಹರಿವು ಕೆಲವೊಮ್ಮೆ ಕಡಿಮೆ ಮತ್ತು ಕೆಲವೊಮ್ಮೆ ಹೆಚ್ಚು ಇರಬಹುದು. ಮುಟ್ಟಿನ ಸಮಯದಲ್ಲಿ ತಣ್ಣನೆಯ ಆಹಾರಗಳು ರೋಗನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತವೆ. ಇದು ಸೋಂಕು ಮತ್ತು ವೈರಲ್ ಸೋಂಕಿನ ಅಪಾಯವನ್ನು ಹಲವು ಬಾರಿ ಹೆಚ್ಚಿಸುತ್ತದೆ. ಶೀತ ಪರಿಣಾಮವಿರುವ ವಸ್ತುಗಳು ಗರ್ಭಾಶಯದ ಸಂಕೋಚನವನ್ನು ಹೆಚ್ಚಿಸುತ್ತವೆ. ಇದು ಹೊಟ್ಟೆಯ ಸೆಳೆತ ಮತ್ತು ನೋವಿಗೆ ಕಾರಣವಾಗುತ್ತದೆ. ಶೀತ ಪರಿಣಾಮವಿರುವ ಆಹಾರವನ್ನು ಜೀರ್ಣಿಸಿಕೊಳ್ಳಲು ದೇಹವು ಹೆಚ್ಚು ಶ್ರಮ ವಹಿಸಬೇಕಾಗುತ್ತದೆ. ಇದು ಅನಿಲ, ಅಜೀರ್ಣ ಮತ್ತು ಹೊಟ್ಟೆ ಉಬ್ಬುವಿಕೆಗೆ ಕಾರಣವಾಗುತ್ತದೆ. ಐದನೇ ಪ್ರಶ್ನೆ, ಜೇನು ಕಚ್ಚಿದ ನೋವಿಗೆ ಯಾವುದು ಉತ್ತಮ ಮನೆಮದ್ದಾಗಿದೆ? ಆಪ್ಷನ್ಸ್: ಎ ಜೇನುತುಪ್ಪ, ಬಿ ಅರಿಶಿನ, ಸಿ ಐಸ್ ಕ್ಯೂಬ್ಸ್, ಡಿ ಅಲೋವೆರಾ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಮೊದಲಿಗೆ ಜೇನು ಕಚ್ಚಿದ ಜಾಗವನ್ನು ಸೋಪ್ ಮತ್ತು ನೀರಿನಿಂದ ಸ್ವಚ್ಛಗೊಳಿಸಿ. ಇದು ನಂಜು ಅಥವಾ ಸಣ್ಣ ಮಟ್ಟದ ವಿಷವನ್ನು ತೆಗೆದುಹಾಕುತ್ತದೆ. ಬಳಿಕ ಐಸ್ ಕ್ಯೂಬ್ ಅಥವಾ ತಣ್ಣನೆಯ ಬಟ್ಟೆಯನ್ನು ಕಚ್ಚಿದ ಜಾಗಕ್ಕೆ 10 ರಿಂದ 15 ನಿಮಿಷ ಹಚ್ಚಿಡಿ. ಇದು ಊತ ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ.
ತುಳಸಿ ಎಲೆಗಳನ್ನು ರುಬ್ಬಿ ರಸವನ್ನು ಕಚ್ಚಿದ ಜಾಗಕ್ಕೆ ಹಚ್ಚಿ, ಇದು ತಂಪು ಮತ್ತು ಶಾಂತಿಯನ್ನು ನೀಡುತ್ತದೆ. ಅರಿಶಿನ ಪುಡಿಯನ್ನು ಸ್ವಲ್ಪ ನೀರಿನೊಂದಿಗೆ ಮಿಶ್ರಣ ಮಾಡಿ ಕಚ್ಚಿದ ಜಾಗಕ್ಕೆ ಲೇಪಿಸಿ, ಇದು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಸ್ವಲ್ಪ ಜೇನುತುಪ್ಪವನ್ನು ಕಚ್ಚಿದ ಜಾಗಕ್ಕೆ ಹಚ್ಚಿ, ಇದು ನೋವನ್ನು ಶಮನಗೊಳಿಸುತ್ತದೆ. ತಾಜಾ ಅಲೋವೆರಾ ಜೆಲ್ ಅನ್ನು ಕಚ್ಚಿದ ಸ್ಥಳಕ್ಕೆ ಹಚ್ಚುವುದರಿಂದ ಇದು ತಂಪಾಗಿ ಮತ್ತು ಗುಣವಾಗಿಸುವಂತೆ ಕೆಲಸ ಮಾಡುತ್ತದೆ. 6ನೇ ಪ್ರಶ್ನೆ, ಭಾರತವು ಅತಿ ಹೆಚ್ಚು ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುವ ಸರಕು ಯಾವುದು? ಆಪ್ಷನ್ಸ್: ಎ ಚಿನ್ನ, ಬಿ ಪೆಟ್ರೋಲಿಯಂ, ಸಿ ಎಲೆಕ್ಟ್ರಿಕಲ್ ಉಪಕರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಭಾರತವು ತನ್ನ ಇಂಧನ ಅಗತ್ಯಗಳಿಗಾಗಿ ಹೆಚ್ಚಾಗಿ ಆಮದನ್ನು ಅವಲಂಬಿಸಿರುವುದರಿಂದ ಪೆಟ್ರೋಲಿಯಂ ಉತ್ಪನ್ನಗಳು ಯಾವಾಗಲೂ ಪ್ರಮುಖ ಆಮದು ಸರಕಾಗಿ ಉಳಿಯುತ್ತವೆ. ಚಿನ್ನ, ಬೆಳ್ಳಿ ಮತ್ತು ಇತರ ಅಮೂಲ್ಯ ಕಲ್ಲುಗಳು ಭಾರತದಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿವೆ. ವಿಶೇಷವಾಗಿ ಹೂಡಿಕೆ ಮತ್ತು ಆಭರಣಗಳಿಗಾಗಿ ಇದು ಭಾರತದ ಪ್ರಮುಖ ಆಮದುಗಳಲ್ಲಿ ಒಂದಾಗಿದೆ. ಮೊಬೈಲ್ ಫೋನ್ಗಳು, ಲ್ಯಾಪ್ಟಾಪ್ಗಳು, ಇತರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಮತ್ತು ಅವುಗಳ ಘಟಕಗಳಿಗೆ ಭಾರತದಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಈ ವಲಯದ ಆಮದುಗಳು ನಿರಂತರವಾಗಿ ಹೆಚ್ಚುತ್ತಿವೆ. ಇನ್ನು ಕೈಗಾರಿಕೆಗಳು, ಉತ್ಪಾದನೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಅಗತ್ಯವಾದ ಯಂತ್ರೋಪಕರಣಗಳು ಮತ್ತು ಕೈಗಾರಿಕಾ ಉಪಕರಣಗಳು ಭಾರತಕ್ಕೆ ಪ್ರಮುಖ ಆಮದುಗಳಾಗಿವೆ. 7ನೇ ಪ್ರಶ್ನೆ, ಜ್ವರ ಬಂದಾಗ ಅಥವಾ ಇದ್ದಾಗ ಯಾವುದನ್ನು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಮೊಸರು, ಬಿ ಈರುಳ್ಳಿ, ಸಿ ಸೇಬು, ಡಿ ಬ್ರೆಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಈರುಳ್ಳಿ. ಹಸಿ ಈರುಳ್ಳಿಯಲ್ಲಿ ಆಂಟಿವೈರಲ್ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿರುವ ನೈಸರ್ಗಿಕ ಉತ್ಕರ್ಷಣ ನಿರೋಧಕವಾದ ಕ್ವೆರ್ಸೆಟಿನ್ ಇರುತ್ತದೆ. ಕ್ವೆರ್ಸೆಟಿನ್ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸೋಂಕುಗಳ ವಿರುದ್ಧ ಹೋರಾಡುವಲ್ಲಿ ಪ್ರತಿರಕ್ಷಣಾ ಕೋಶಗಳನ್ನು ಬೆಂಬಲಿಸುತ್ತದೆ. ಇದರ ನಿಯಮಿತ ಸೇವನೆಯು ವಿಶೇಷವಾಗಿ ಜ್ವರವಿದ್ದಾಗ ನಿಮ್ಮ ದೇಹಕ್ಕೆ ಹೆಚ್ಚುವರಿ ರಕ್ಷಣೆಯನ್ನು ನೀಡುತ್ತದೆ. ಈರುಳ್ಳಿ ವ್ಯಾಪಕ ಶ್ರೇಣಿಯ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಹುದು ಎಂದು ಹಲವು ಅಧ್ಯಯನಗಳು ತಿಳಿಸಿವೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಾರಗಳು ಹಲವಾರು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ನಿಧಾನಗೊಳಿಸುತ್ತದೆ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಅಥವಾ ಯಾರು ನೇರಳೆ ಹಣ್ಣನ್ನು ತಿನ್ನಬಾರದು? ಆಪ್ಷನ್ಸ್: ಎ ಮಧುಮೇಹ, ಬಿ ಗರ್ಭಿಣಿಯರು, ಸಿ ಗ್ಯಾಸ್ಟ್ರಿಕ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೇರಳೆ ಹಣ್ಣು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಮಧುಮೇಹ ಇರುವವರು ಹೆಚ್ಚು ನೇರಳೆ ಹಣ್ಣು ತಿಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅಪಾಯಕಾರಿಯಾಗಿ ಕುಸಿಯಬಹುದು. ಗರ್ಭಾವಸ್ಥೆಯ 3ನೇ ತ್ರೈಮಾಸಿಕದಲ್ಲಿ ಮಹಿಳೆಯರು ನೇರಳೆ ಹಣ್ಣು ತಿನ್ನುವುದನ್ನು ನಿಯಂತ್ರಿಸಬೇಕು ಮತ್ತು ಅಡ್ಡ ಪರಿಣಾಮಗಳನ್ನು ಗಮನಿಸಬೇಕು. ಹೆಚ್ಚು ನೇರಳೆ ಹಣ್ಣು ತಿಂದರೆ ಮಲಬದ್ಧತೆ ಉಂಟಾಗಬಹುದು. ಹಾಗಾಗಿ ಜೀರ್ಣಕಾರಿ ಸಮಸ್ಯೆ ಇರುವವರು ಎಚ್ಚರಿಕೆಯಿಂದ ಇರಬೇಕು. ಇನ್ನು ಆಯುರ್ವೇದದ ಪ್ರಕಾರ ನೇರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರದು. ನೇರಳೆ ಹಣ್ಣು ತಿಂದ ನಂತರ ಕನಿಷ್ಠ 1 ಗಂಟೆಯವರೆಗೂ ಹಾಲು ಕುಡಿಯಬಾರದು. ಹಾಗಾಗಿ ಮಧುಮೇಹ ಇರುವವರು, ಗರ್ಭಿಣಿಯರು ಮತ್ತು ಜೀರ್ಣಕಾರಿ ಸಮಸ್ಯೆ ಇರುವವರು ನೇರಳೆ ಹಣ್ಣನ್ನು ಮಿತವಾಗಿ ಅಥವಾ ಸಂಪೂರ್ಣವಾಗಿ ತ್ಯಜಿಸುವುದು ಉತ್ತಮ. 9ನೇ ಪ್ರಶ್ನೆ, ಕರ್ನಾಟಕದ ಅತಿ ಹೆಚ್ಚು ತಾಮ್ರ ಉತ್ಪಾದಿಸುವ ಜಿಲ್ಲೆ ಯಾವುದು? ಆಪ್ಷನ್ಸ್: ಎ ಚಿತ್ರದುರ್ಗ, ಬಿ ಬಳ್ಳಾರಿ, ಸಿ ಶಿವಮೊಗ್ಗ, ಡಿ ಕೋಲಾರ. ಸರಿಯಾದ ಉತ್ತರ ಆಪ್ಷನ್ ಎ ಚಿತ್ರದುರ್ಗ. ಕರ್ನಾಟಕದ ಅತಿ ಹೆಚ್ಚು ತಾಮ್ರ ಉತ್ಪಾದಿಸುವ ಜಿಲ್ಲೆ ಚಿತ್ರದುರ್ಗ. ಈ ಜಿಲ್ಲೆಯ ಇಂಗಾಳದಾಳು ನಿಕ್ಷೇಪದಲ್ಲಿ ಭಾರತದ ಅತಿ ದೊಡ್ಡ ತಾಮ್ರದ ಅದಿರು ನಿಕ್ಷೇಪವಿದೆ. ಈ ನಿಕ್ಷೇಪದಲ್ಲಿ 100 ದಶಲಕ್ಷ ಟನ್ಗಳಷ್ಟು ತಾಮ್ರದ ಅದಿರು ಇದೆ ಎಂದು ಅಂದಾಜಿಸಲಾಗಿದೆ. ಈ ನಿಕ್ಷೇಪದಿಂದ ವಾರ್ಷಿಕವಾಗಿ ಸುಮಾರು 1 ಲಕ್ಷ ಟನ್ಗಳಷ್ಟು ತಾಮ್ರವನ್ನು ಉತ್ಪಾದಿಸಲಾಗುತ್ತದೆ. ಚಿತ್ರದುರ್ಗದ ನಂತರ ಬಳ್ಳಾರಿ, ರಾಯಚೂರು, ಹಾಸನ ಮತ್ತು ದಾವಣಗೆರೆ ಜಿಲ್ಲೆಗಳು ಕರ್ನಾಟಕದಲ್ಲಿ ತಾಮ್ರ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.